ಸಂಸ್ಕೃತ ಮತ್ತು ಭಾಷಾ ಅಕಾಡೆಮಿಯ ಒಂದು ಕ್ರಿಯಾ ಯೋಜನೆ ಅಡಿಯಲ್ಲಿ ನಾವು ಪ್ರತಿ ವರ್ಷದಂತೆ ನಾವು ಈ ಸಂತ ಸೇವಾಲಾರರ ಪ್ರಶಸ್ತಿಯನ್ನು ಕೂಡ ನಮ್ಮ ಸರ್ವ ಸದಸ್ಯರ ಸಭೆಯಲ್ಲಿ ಆಯ್ಕೆ ಮಾಡುವಂಥ ಒಂದು ವಾಡಿಕೆ ಇದೆ. ಈ ವರ್ಷದ ಶ್ರೀ ಸಂತ ಸೇವಾಲಾರರ ಪ್ರಶಸ್ತಿಯನ್ನು ಆಯ್ಕೆ ಮಾಡುವಂಥ ಸಂದರ್ಭದಲ್ಲಿ ಸರ್ವ ಸದಸ್ಯರ ಸಭೆಯಲ್ಲಿ ದಿವಂಗತ ವಿಪ್ಲವ ನಾಯಕ್ ಅವರನ್ನು ಕೊಡಬೇಕನ್ನುವಂಥ ಒಂದು ತೀರ್ಮಾನ ಮಾಡೋದ್ರ ಮೂಲಕವಾಗಿ ಅವ್ರನ್ನ ಆಯ್ಕೆ ಮಾಡಲಿಕ್ಕೆ ಹಲವಾರು ಕಾರಣಗಳನ್ನು ಕಾಣೋದ್ರ ಮೂಲಕವಾಗಿ ಬಂಜಾರ ಜನಾಂಗದ ಒಂದು ಜಾಗೃತಿಯನ್ನು ಮೂಡಿಸುವಂಥದ್ದು, ತದನಂತರ ಬೇರೆ ಬೇರೆ ಒಂದು ಬಂಜಾರರ ಬಗ್ಗೆ ಕಾಳಜಿಯನ್ನು ವಹಿಸಿ ಅನೇಕ ಕಾರ್ಯವನ್ನು ನಿರ್ವಹಿಸಿರುವಂಥ ಕಾರಣಾಂತರದಿಂದ ಅಷ್ಟೇ ಅಲ್ಲದೆ ಅವರು ಸುಮಾರು 108 ವರ್ಷ ಬದುಕಿರುವಂಥ ವ್ಯಕ್ತಿ ಆಗಿರುವುದರಿಂದ ಅವರನ್ನು ನಮ್ಮ ಅಕಾಡೆಮಿಯ ಸರ್ವ ಸದಸ್ಯರ ಸಭೆಯಲ್ಲಿ ಆಯ್ಕೆ ಮಾಡಿರುವಂಥದ್ದು ನಾವು ಆಯ್ಕೆ ಮಾಡಿದ್ದೀವಿ. ಅದೇ ರೀತಿಯಾಗಿ 5 ಗೌರವ ಪ್ರಶಸ್ತಿ ಮತ್ತು 10 ನಾವು ವಾರ್ಷಿಕ ಪ್ರಶಸ್ತಿಯನ್ನು ಕೊಡುವಂಥದ್ದು. ಅದು ಬೇರೆ ಬೇರೆ, ಯಾಕಂದರೆ ನಮ್ಮ ಬೈಲಾದಲ್ಲಿ ಒಂದು ನಿಯಮಾವಳಿಗಳನ್ನಿರೋದ್ರ ಮೂಲಕವಾಗಿ ಅನೇಕ ಕ್ಷೇತ್ರಗಳಲ್ಲಿ ಇವತ್ತು ವೈದ್ಯಕೀಯ ಕ್ಷೇತ್ರಗಳನ್ನಾಗಿರ್ಬೋದು, ಕ್ರೀಡಾ ಕ್ಷೇತ್ರಗಳಲ್ಲಿ ಆಗಿರ್ಬೋದು, ಅಥವಾ ನಮ್ಮ ಅನೇಕ ಕಾವ್ಯಗಳನ್ನು ಅಥವಾ ಹಾಡುಗಳನ್ನು ಹಾಡುವಂಥವರು ಅನೇಕ ಕಲಾವಿದರನ್ನು ಗುರುತಿಸುವುದರ ಮೂಲಕವಾಗಿ, ಹಾಗೆ ಮಾಧ್ಯಮದಲ್ಲಿ ಕ್ಷೇತ್ರದಲ್ಲಿ ಕೂಡ ಒಂದು ಕೊಡುಗೆಯನ್ನು ನೀಡಿರುವಂಥ ಹೀಗೆ ನಾವು ಈ ಗೌರವ ಪ್ರಶಸ್ತಿ ಮತ್ತು 10 ವಾರ್ಷಿಕ ಪ್ರಶಸ್ತಿಯನ್ನು ನಮ್ಮ ಸರ್ವಸಭೆಯ ಸಭೆಯಲ್ಲಿ ನಾವು ಆಯ್ಕೆ ಮಾಡಿ ಇವತ್ತು ನಾವು ಅವರನ್ನು ಗೌರವಿಸುತ್ತಿರುವಂಥ ಇದು ಕಾರ್ಯಕ್ರಮ ಆಗಿದೆ. ಸರ್, ಇವಾಗ ಅಕಾಡೆಮಿಯ ಮುಂದಿನ ಪ್ರಮುಖ ಯೋಜನೆಗಳೇನಿದ್ದಾವೆ ಹೇಳಿ ಸರ್? ವಿಶ್ವಕೋಶ ನಮ್ಮ ಬಂಜಾರ ಸಂಸ್ಕೃತಿ ಮತ್ತು ಭಾಷೆಯ ಮುಂದಿನ ಯೋಜನೆಗಳನ್ನು, ಮುಂದಿನ ದಿನಮಾನದ ಯೋಜನೆಗಳಲ್ಲಿ ಘನ ಸರ್ಕಾರ ಮೊನ್ನೆ ಆ ಬಜೆಟಲ್ಲಿ ಮಾನ್ಯ ಮುಖ್ಯಮಂತ್ರಿಯವರು ನಮ್ಮ ಬಂಜಾರ ಒಂದು ಭಾಷೆ, ಸಂಸ್ಕೃತಿ, ಸಂಪ್ರದಾಯ, ಕಲೆ, ಪರಂಪರೆಯನ್ನು ಅದನ್ನು ಬೆಳೆಸುವಂಥ ದೃಷ್ಟಿಯಿಂದ ಒಂದು ವಿಶ್ವಕೋಶಿಯನ್ನು ಮಾಡಬೇಕು ಅನ್ನುವಂಥದ್ದನ್ನು ಅದನ್ನು ಘೋಷಣೆ ಮಾಡುವಂಥ ನಮ್ಮ ಘನ ಸರ್ಕಾರಕ್ಕೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ. ಯಾಕಂದರೆ ಅದು ಆ ವಿಶ್ವಕೋಶ ಇಡೀ ನಮ್ಮ ವಿಶ್ವದಲ್ಲಿರುವಂಥ ಎಲ್ಲ ಬಂಜಾರಗಳನ್ನು ಗುರುತಿಸುವಂಥ ಆ ಒಂದು ಯೋಜನೆ ಆಗಿರೋದರಿಂದ ಮುಂದಿನ ದಿನಮಾನಗಳಲ್ಲಿ ಸರ್ಕಾರದಲ್ಲಿ ಅದು ಏನಂದರೆ ಅದಕ್ಕೆ ಬೇಕಾಗಿರುವಂಥ ಧನ ಸಹಾಯವನ್ನು ನಾವು ಪಡೆದುಕೊಂಡು ಅದನ್ನು ನಮ್ಮ ಅಕಾಡೆಮಿ ಮತ್ತು ನಮ್ಮ ಬಂಜಾರ ವಿದ್ವಾಂಸರು, ಲೇಖಕರನ್ನ ಒಳಗೊಳ್ಳುವುದರ ಮೂಲಕವಾಗಿ ಒಂದು ಸಲಹಾ ಸಮಿತಿಯನ್ನು ಮಾಡಿ ಆ ಕಾರ್ಯವನ್ನು ನಿರ್ವಹಿಸಲಿಕ್ಕೆ ನಾವು ಒಂದು ತೀರ್ಮಾನ ಮಾಡಿದ್ದೀವಿ ಅನ್ನೋದನ್ನು ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಒಳ್ಳೆ ಬೇಡಿಕೆಗಳು ಬೇರೆ ಏನಾದ್ರು ಇಟ್ಕೊಂಡಿದ್ದೀರಾ? ಸರ್ಕಾರದ ಮುಂದೆ ನಾವು ಬೇಡಿಕೆ ಇಟ್ಟಿರುವಂಥದ್ದು ಏನಂದರೆ, ನಾವು ಈ ಭಾಷೆಯನ್ನು ನಾವು ಅಧಿಕೃತವಾದಂಥ ಭಾಷೆಯನ್ನು ಈಗಾಗಲೇ ನಾವು ಹೇಗೆ 22 ಭಾಷೆ ಅಧಿಕೃತವಾದಂಥ ಭಾಷೆಯನ್ನು ಮಾಡಿದ್ದೀವಿ, ತದನಂತರ ಬುಡಕಟ್ಟು ಜನಾಂಗದ ಭಾಷೆಗಳನ್ನು ಅದಕ್ಕೇ ಸರ್ಕಾರ ಏನಂದರೆ ತುಳು ಮತ್ತು ತುಳು ಮತ್ತು ಕೊಡುವ ಮತ್ತು ಬಂಜಾರ ಒಂದು ಭಾಷೆಯನ್ನು ಅಧಿಕೃತವಾದಂಥ ಭಾಷೆಯನ್ನು ಕೊಡಬೇಕು. ಅದಕ್ಕೆ ತಮ್ಮ ಅಕಾಡೆಮಿಯಿಂದ ಒಂದು ವರದಿಯನ್ನು ಸಲ್ಲಿಸಬೇಕು ಅನ್ನೋಂಥ ಒಂದು ನಮಗೆ ಸೂಚನೆ ಕೊಟ್ಟಿರೋದರಿಂದ ಅದಕ್ಕೆ ನಮ್ಮ ಅನೇಕ ಬಂಜಾರ ವಿದ್ವಾಂಸರನ್ನ, ಲೇಖಕರನ್ನು ಕರೆಸಿಬಿಟ್ಟು ಅದರ ಚರ್ಚೆ ಮಾಡಿ ನಾವು ಈಗಾಗಲೇ ಸರ್ಕಾರಕ್ಕೆ ಒಂದು ವರದಿಯನ್ನು ಸಲ್ಲಿಸಿದ್ದೀವಿ. ಆ ವರದಿಯನ್ನು ಇವತ್ತು ಮುಂದಿನ ಅಧಿವೇಶನದಲ್ಲಿ ಸಾಹೇಬರು ಈಗಾಗಲೇ ಹೇಳಿದಾಗೆ ಮುಂದಿನ ಅಧಿವೇಶನದಲ್ಲಿ ಅದನ್ನು ನಾವು ಶಿಫಾರಸನ್ನು ಮಾಡಿ ಕೇಂದ್ರ ಸರ್ಕಾರಕ್ಕೆ ತೆಗೆದುಕೊಂಡು ಹೋಗಿ ನಾವೊಂದು ಅಧಿಕೃತವಾದಂಥ ಭಾಷೆಯನ್ನು ಮಾಡ್ತೀವಿ ಅನ್ನುವಂಥದ್ದು ಒಂದು ಯೋಜನೆಯನ್ನು ನಾವು ಹಾಕ್ಕೊಂಡಿದ್ದೀವಿ.